ಕಿತ್ತಿ ಕಿತ್ತಿ ಗುಡ್ಡೆ ಹಾಕಿದ್ದಾರೆ. ಸ್ವಲ್ಪ ಸ್ಯಾಡ್ ವಿಷಯ. ನಮ್ಮ ವೈಫ್ ಮತ್ತೆ ಮಕ್ಕಳು ಅವ್ರ ತಾಯಿ ಮನೆ ಹೋಗ್ತಿದ್ದಾರೆ. ಮಿಸ್ಸಿಂಗ್ ಮದರ್ ಬೇಬಿ. ನಾನೊಬ್ನೇ ಅಂತಲ್ಲ, ನಮ್ಮ ಮನೆ ಎಲ್ರು ಮಿಸ್ ಮಾಡ್ಕೊಂತಾರೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಜಗನ್ ಸಿಂಗ್. ಫಾಲೋ, ಸಬ್ಸ್ಕ್ರೈಬ್, ಲೈಕ್ ಮಾಡ್ತಾ ಹೋಗಿ. ವೆಲ್ಕಮ್ ಟು ಮೈ ಚಾನಲ್ ಜಗನ್ ಸಿಂಗ್ ಕನ್ನಡ ಬ್ಲಾಗ್ಸ್. ನೋಡಿ, ಇವತ್ತು ನಮ್ಮ ಮನೆಗೆ ನಾಷ್ಟ ಮಾಡಿಲ್ಲ ನೋಡ. ನಮ್ ಸುಪುತ್ರಿ ಎದ್ದೇಳು. ಸುಪುತ್ರಿ ನಾಷ್ಟ ನೋಡೋಣ. ಬಿಸಿ ಮಾಡ್ಬೇಕಂತ. ಬಿಸಿ ಮಾಡಬೇಕು, ಬಿಸಿ ಮಾಡೋಣ. ಅಯ್ಯೋ ಹಚ್ಬೇಕಾಯ್ತು. ಐಸಾ ಜಾಗಿಂಗ್ ಕುಸುಮ್. ಮೆಂತೆ ಬಾತ್ ತಿಂತಾ ಇದೀವಿ. ಮೆಂತೆನ ಯಾವ್ದೋ ಒಂದ್ ಸೊಪ್ಪನ ಕೀಳ್ತಾವ ನಮ್ ವೈಫು. ಕಿತ್ತಿ ಗುಡ್ಡೆ ಹಾಕಿದ್ದಾರೆ ಏನೋ ಒಂದ್ ಸಾವ್ ಮಾಡೋದಕ್ಕೆ. ಬಟ್ ಎನಿಹೌ, ನಾನೊಂದು ನಿಮ್ಗೆ ಊಟ ಮಾಡಾದ್ಮೇಲೆ ಒಂದು ಹೇಳ್ತೀನಿ. ಒಂದು ಸ್ವಲ್ಪ ಸ್ಯಾಡ್ ವಿಷಯ. ಏನು ಅಂತ ಊಟ ಮಾಡ್ಕೊಂಡು ತಿಳಿಸ್ತೀನಿ. ನಾಷ್ಟ ಊಟ ಅಲ್ಲ. ನಾಷ್ಟ ಇಷ್ಟೆಲ್ಲ ಮುಗಿಸ್ಕೊಂಡೆ ಮಸ್ತಾಗಿ ನಾಷ್ಟ ಮಾಡಿದ್ರು ಅಂತ ಡ್ರ್ಯಾಗನ್ ಫ್ರೂಟ್ ಕೊಟ್ಟು ತಿನ್ನಕ್ಕೆ ತಿಂತಾ ಇದ್ದೆ. ಅದೇ ಗ್ಯಾಪ್ ಅಲ್ಲಿ ಎಲ್ಲಾ ಕೊಟ್ಬಿಟ್ಟು ಒಂದ್ ಕೆಲ್ಸ ತೆಗಿಯೋಳಿ ಸುಲ್ಬಿಟ್ಟು ಹೋಗೋದು. ಹಿಂಗೆ ಇದೇ ಹೇಳೋದು. ಒಟ್ಟು ಈಸ್ಕೊಳ್ಳೋದೊಂದು ಇದೆ. ಏನ್ ಮಾಡೋಣ, ಮದ್ವೆ ಆದ್ಮೇಲೆ ಜೀವನ ಹಿಂಗೆ. ಮದ್ವೆಗೂ ಮುಂಚೆ ಹುಲಿ, ಮದ್ವೆ ಆದ್ಮೇಲೆ ಎಲ್ಲಾರು ಗಿಲಿ. ಮುಗೀತು ನಮ್ದು ಈರುಳ್ಳಿ ಕಟ್ ಮಾಡಿದ್ ಕೆಲ್ಸ. ಬರೀ ಸುಮ್ನೆ ಸುಲ್ತ್ ಕೊಟ್ಟಿರೋದಷ್ಟೇ, ಕಟ್ ಮಾಡ್ಕೊಂತ ಅಂತ. ನಮ್ ಕಡೆ ಆದ ಒಂದು ಚಿಕ್ಕ ಕಾಣಿಕೆ, ಚಿಕ್ಕದೊಂದು ಸಹಾಯ. ಚುಟ್ಕಿ ಕ್ಯಾ ಕಸಿನ್ಸು ಕಾವು ಎಷ್ಟೊತ್ತು ಅವಳಿ ಮಾಡ್ತಿದ್ಲು. ಆಗ್ಲೇ ನಿದ್ದೆ. ಅದೇ ಮಕ್ಳು ಅನ್ನೋದು. 2 ನಿಮಿಷದಲ್ಲಿ ನಿದ್ದೆ, 2 ನಿಮಿಷದಲ್ಲಿ ಅವಳಿ. ಫಾಸ್ಟ್ ಆಗಿ ನಡೀತದ ಫೇಸ್. ನಡಿ, ನಮ್ದೇನ ಕೆಲ್ಸ ಐತಿ. ಆಯ್ತು. ಏನ್ ಬ್ಯಾಡ್ ನ್ಯೂಸ್ ಅಂತ ಒಂದು ಯೋಚನೆ ಮಾಡ್ತಿದ್ದಲ್ಲ, ಅದೇನು ಅಂತಂದ್ರೆ, ಇವತ್ತು ನಮ್ಮ ವೈಫ್ ಮತ್ತೆ ಮಕ್ಕಳು ಅವ್ರ ತಾಯಿ ಮನೆ ಹೋಗ್ತಿದ್ದಾರೆ. ಒಂದ್ 2 ವೀಕ್ಸ್ ಅವ್ರು ನಮ್ಮ ಮನೇಲಿ ಇರಲ್ಲ. ಮನೆ ಫುಲ್ಲು ಸೈಲೆಂಟ್ ಆಗಿರುತ್ತೆ. ಬೇಜಾರಾಗ್ತದೆ. ಮಿಸ್ಸಿಂಗ್ ಮದರ್ ಬೇಬಿ. ನಾನೊಬ್ನೇ ಅಂತಲ್ಲ, ನಮ್ಮ ಮನೆ ಎಲ್ರು ಮಿಸ್ ಮಾಡ್ಕೊಂತಾರೆ. ನಮ್ಮ ಅಪ್ಪ ಅಂತ ಇನ್ನೂ ಮಿಸ್ ಮಾಡ್ಕೊಂತ. ಅಪ್ಪ ಕಳಿಸ್ಲೇ ಬೇಡ, ಇಲ್ಲಿ ಪರವಾಗಿಲ್ಲ, ಹೋಗಿದ್ರೆ 1 ದಿನ 2 ದಿನ ಹೋಗ್ಬಿಟ್ಟು ಬರ ಕೇಳು ಅಂತ ಹೇಳ್ತಾರೆ ನಮ್ಮಪ್ಪ. ಆದ್ರೆ ಏನ್ ಮಾಡೋಣ ಪಾಪ, ಅವ್ರ ತಂದೆ ತಾಯಿನೂ ಇರ್ತಾರಲ್ಲ, ಅವರು ಮಿಸ್ ಮಾಡ್ಕೊಂತಿರ್ತಾರಲ್ವಾ. ಅದಕ್ಕೆ ಅವ್ರಿಗೂ ಬೇಜಾರಾಗ್ಬಾರ್ದು ಅಂತ ಅವ್ರಿಗೊಂದು ಪ್ರೀತಿ, ಯಾವ್ದೊಂದು ಪ್ರೀತಿ ತೋರ್ಸೋದಲ್ವಾ. ಅದಕ್ಕಾಗಿ ಕಳಿಸ್ತಾ ಇದೀವಿ. ಹೋಗಿ ಇವತ್ತು ವಿಡಿಯೋ ಎಂಡ್ ಹೋಗಿ ನೋಡಿ, ಹೋಗಿ ಬಿಟ್ಟು ಬರ್ತೀನಿ ನಾನು. ಹಂಗೆ ಆಫೀಸ್ಗೆ ಹೋಗ್ಬಿಡೋದು, ಮನೆಗೂ ಬರಲ್ಲ. ಇಲ್ಲಿಂದ ಆಚೆ ಹೋಗ್ಬೇಕು, ಅವ್ರ ಮನೆಗೆ ಬಿಟ್ಟು ಅಲ್ಲಿಂದ ಗೋಯಿಂಗ್ ಟು ಆಫೀಸ್. ಇದಾಗಿತ್ತು ವಿಷಯ. ನಮ್ ವೈಫ್ ಸಾರು ಮಾಡ್ತಾರೆ, ಕಾಳು ಸಾರು ಬಸ್ಸಾರು. ನಮ್ ವೈಫ್ ಸಾರು ಮಾಡಕ್ ಬರುದಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು. ಅಪ್ಗ್ರೇಡ್, ಪ್ರಮೋಷನ್ ಮೇಲೆ ಪ್ರಮೋಷನ್ ತಗೊಂಡ್ ಹೋಗ್ತಾನೆ ಅವ್ರೆ. ನಾವೊಬ್ರೆ ಏನ್ ಪ್ರಮೋಷನ್ ಇಲ್ಲ, ಏನಿಲ್ಲ. ನಡಿ, ನಮ್ ಗುಫೆಗೆ ಹೋಗೋಣ. ನನ್ ರೂಮ್ಗೆ ಹೋಗೋಣ. ಸ್ವಲ್ಪ ರೆಡಿ ಆಗಿ ನೋಡ್ಬೇಕು, ಆಫೀಸ್ಗೆ ಹೋಗ್ಬೇಕು. ಅದಕ್ಕೆ ಮನೇನೂ ಬೇಗ ಬಿಡ್ಬೇಕು, ಅವನು ಮನೆಗೆ ಬಿಡ್ಬೇಕಲ್ವಾ. ಅದಕ್ಕಾಗಿ ಎಲ್ಲ ಮಾಡ್ಬೇಕು.
ನೋಡಿ ರೆಡಿ ಗಿಡಿ ಆಗಿದ್ದೀವಿ. ಇವಾಗ ಹೋಗಿ ನಾಷ್ಟ ಮಾಡಿ ನಾಷ್ಟ ಅಲ್ಲಪ್ಪ ಊಟ ಊಟ ಮಾಡ್ಕೊಂಡು ಮಗುನ ಪಾಪುನ ಮತ್ತು ವೈಫ್ನ ಕರ್ಕೊಂಡು ಅವ್ರ ಮನೆಗೆ ಬಿಡ್ಬೇಕು. ನಾವು ಊಟ ಮಾಡ್ಬೇಕು. ಊಟ ಮಾಡೋಣ ಫಸ್ಟ್. ನಾವಾಗ್ಲೇ ನಮ್ಮ ವೈಫ್ ಮಾಡ್ತಿದ್ವಿ ಬಸ್ಸಾರು ಮುದ್ದೆ, ಅದ್ರ ಜೊತೆ ಅದೇ ಬಸ್ಸಾರು ಸೊಪ್ಪಿನ ಪಲ್ಯ ಮಸ್ತ್ ಆಗಿರ್ತದೆ. ಮುದ್ದೆಗೂ ಬಸ್ಸಾಗು ಮಸ್ತ್ ಮ್ಯಾಚಿಂಗ್. ನಡಿ ಫ್ರೆಂಡ್ಸ್, ನೋಡಿ ಎಲ್ಲ ಕಿಟ್ ಎಲ್ಲ ರೆಡಿ ಮಾಡಿದಾಗ ಕರ್ಕೊಂಡು ಹೋಗೋದಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ. ಇವಾಗ ಮೆಟ್ರೋ ಸ್ಟೇಷನ್ ಇಂದ ಪಿಕಪ್ ಮಾಡಿ ಡ್ರಾಪ್ ಮಾಡಿ ರೆಡಿ ಡರ್ತಿ ರೆಡಿ. एक बार देखेंगे वो माधव नहीं कहता आंसर चल दी चलो हेलमेट होना उठा लेना तुम्हें आना का तो वहां सामने उठा लेंगे छोड़ो उठा लेंगे. ಇವಾಗ ಏನ್ ಪ್ಲಾನ್ ಅಂದ್ರೆ ಮಗು ದೂರ ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲಿಂದ ಮಾಧವರವರೆಗೂ ಗಾಡಿಯಲ್ಲಿ ಬಿಟ್ಟು ಅಲ್ಲಿಂದ ಮೆಟ್ರೋಲ್ ಕರ್ಕೊಂಡು ಹೋಗಿ ತಿರ್ಗಾ ಅವ್ರ ಮನೆ ಹತ್ರ ಮೆಟ್ರೋಲ್ ಇಳ್ದಿ ನಾನ್ ಅಲ್ಲಿಗೆ ಹೋಗಿ ಅಲ್ಲಿಂದ ತಿರ್ಗಾ ಅವ್ರನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಅವ್ರ ಮನೆ ಹತ್ರ ಬಿಡತ್ತ ಒಂದ್ ಪ್ಲಾನ್. ಫ್ಯಾಂಟಾಸ್ಟಿಕ್ ಪ್ಲಾನ್ ತರ ಅನ್ನಿಸ್ತಿದೆ. ಅದ್ರ ಫ್ಯಾಂಟಾಸ್ಟಿಕ್ ಪ್ಲಾನ್ ಅಲ್ಲ. ನೋಡಿ ಹೋಗ್ತಿರೋದು 10 ದಿನಕ್ಕೆ 2 ದೊಡ್ಡ ಬ್ಯಾಗು, ಇದೊಂದು ಬ್ಯಾಗು, ಡಿಕ್ಕಿಯಲ್ಲಿ ಒಂದು ಬ್ಯಾಗ್ ಐತೆ. ಚಲೋ ಡ್ರೈವಿಂಗ್ ರೆಡಿ ಹೋಗೋಣ. ಚಲೋ ಜಂಗೆ ರೆಡಿ ಹೋಗೋಣ. ಬಾಯ್ 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 ಬಾಯ್. ನೋಡಿ ಹೋಗೋಣ, ಟೈಮ್ ಆಗ್ತೈತೆ. ನೋಡಿ ಮದ್ವೆ ಆದ ಇದೊಂದು ಬಾಳು, ಇಲ್ಲೊಂದ್ ಬ್ಯಾಗ್ ಐತೆ, ಕೆಳಗೆ ಒಂದ್ 3 ಬ್ಯಾಗ್ ಐತೆ. ಯಾಕ ಓಡಾಡ್ತಿದ್ವಿ ನೋಡಿ. ನಮ್ಮ ಬಂದಿದ ತಕ್ಷಣ ಆರಾಮಾಗಿ ಹೆಂಗ್ ಹೋಗ್ತವ್ರೆ, ನಮ್ನ ಯಾರು ನೋಡ್ತಾನೆ ಇಲ್ಲ ಅವರು. ನೋಡಿ ಎಲ್ಲ ಬನ್ನಿ ಹೋಗೋಣ, ಟೈಮ್ ಆಗ್ತೈತೆ. ಆಫೀಸ್ಗೆ ಹೋಗ್ಬೇಕು. ವೆಲ್ಕಮ್ ಬ್ಯಾಕ್ ಟು ಸ್ಲೇವ್ ಮೋಡ್. ನಡಿ ನಾವು ಕೆಲಸ ಮಾಡೋಣ. ವೈಫ್ ಗಿಫ್ ಎಲ್ಲ ಬಿಟ್ಟಾಯ್ತು. ಮನೆಗೆ ಅವಾಗೆಲ್ಲ ಬಿಟ್ಟು ಬಹಳಷ್ಟು ಆಫೀಸ್ಗೆ ಲೇಟ್ ಆಗ್ಬಿಡೈತೆ. ನೋಡಿ ಇವಾಗ ಲಾಗಿನ್ ಮಾಡೋಣ, ಕೆಲಸ ಮಾಡೋಣ. ಇವತ್ತಿಂದ ಒಂದ್ ಸ್ವಲ್ಪ ದಿನ ವೈಫ್ ನಮ್ಮ ಮನೇಲಿ ಇರಲ್ಲ, ಒಂಥರ ಬೋರಿಂಗ್ ಇರುತ್ತೆ. ಏನ್ ಮಾಡಕ್ಕಲ್ಲ, ಮಗು ಇರಲ್ಲ, ಬೋರಿಂಗ್ ಇರುತ್ತೆ, ಫುಲ್ ಸೈಲೆಂಟ್ ಆಗಿರುತ್ತೆ. ನಾವು ಲಾಗೌಟ್ ಅಲ್ಲ ಇಲ್ಲ ಅಂದ್ರೆ ಡಿನ್ನರ್ ಮಾತಾಡೋಣ ಏನಾದಿತ್ತು. ಊಟ ತಂದಿಲ್ಲ ಇವತ್ತು, ಅದಕ್ಕಾಗಿ ಇವತ್ತು ಆಚೆ ಊಟ ತಿನ್ನಕೋಣ. ಇವತ್ತೆಲ್ಲ ಅದು ಮಸ್ತಾಗಿ ಒಂದ್ ಕಡೆ ಹೋಗೋಣ. ಅಷ್ಟೊಂದು ಬಜೆಟ್ ಇಲ್ಲ, ಇವೆಲ್ಲ ಬಜೆಟ್ ತಗೊಳಕ್ ಹೋದ್ರೆ ತುಂಬಾನೇ ಆಗುತ್ತೆ. ಎಲ್ಲಿ ಹೋಗ್ತಾ ಇದೀವಿ ಅಂತ, ನನ್ಗೇನೋ ಒಂದು ರೋಲ್ ಅಂಗಡಿ ಐತೆ, ಅಲ್ಲಿಗೆ ಹೋಗೋಣ ಅಂತ ನೋಡೋಣ. ಅಲ್ಲಿ ಹೋಗಿ ಎಷ್ಟು ಏನ್ ಕತೆ. ಪಚ್ಚು ರೋಲ್ ಇದು ನಮ್ ರೋಲ್ ನಡೀತಾ ಇರೋದು. ನೀವು ಯಾವತ್ತಾದ್ರು ಕಮರ್ಷಿಯಲ್ ಸ್ಟೇಡಿಯಂ ಬಂದು ಪಚ್ಚು ರೋಲ್ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ. ತಿಂದು 4 ಹೆಚ್ಚು ತಿಂದು ಚೆನ್ನಾಗಿರುತ್ತೆ. ರೋಲ್ ಗಿಲ ತಿನ್ಕೊಂಡು ವಾಪಸ್ ಆಫೀಸ್ ಕಡೆ ಹೋಗ್ತಾ ಇದ್ದೀನಿ. ಜ್ಯೂಸ್ ಇನ್ನು ಕೈಯಲ್ಲೇ ಐತೆ. ಪಚ್ಚು ರೋಲು ಚೆನ್ನಾಗಿರುತ್ತೆ, ಬಜೆಟ್ ಫ್ರೆಂಡ್ಲಿ. ಆದ್ರೆ ಫ್ರೈಡ್ ಐಟಮ್ಸ್ ಎಲ್ಲ ಡೀಪ್ ಫ್ರೈಡ್ ಐಟಮ್ಸ್, ಯಾವುದು ಹೆಲ್ದಿ ಅನ್ನೋದು ಇಲ್ಲ, ಎಲ್ಲ ಡೀಪ್ ಫ್ರೈಡ್ ಐಟಮ್ಸ್. ಪನ್ನೀರ್ ಒಂದು ಸಿಗುತ್ತೆ, ಚಿಕನ್ ಚಿಕನ್ ಸಿಗುತ್ತೆ. ನಾನು ಚಿಕನ್ ತಿನ್ನಲ್ಲ, ಬಟ್ ಸ್ಟಿಲ್ ಗುಡ್, ಏನು ಮಾಡೋಕ್ಕಾಗಲ್ಲ. ಬಟ್ ಇನ್ನೂ ಹೊಟ್ಟೆ ತುಂಬಲ್ಲ ನನಗೆ ಅನಿಸ್ತು ಒಂದ್ ಕಡೆ ಎಲ್ಲೋ. ನೋಡಿ ಇವಾಗ ಕೆಲಸ ಮಾಡೋಣ. ಮನೇಲಿ ಅಮ್ಮ ಇದ್ದು ಆದ್ರೂ ಇವತ್ತು ಊಟ ತಂದಿಲ್ಲ, ಯಾಕಂದ್ರೆ ಸ್ವಲ್ಪ ಲೇಟ್ ಆಗೋಯ್ತು. ಅವರು ಆಚೆ ಹೋಗಿದ್ರು, ಹಾಸ್ಪಿಟ್ಲಿಗೆ ಹೋಗಿದ್ರು ಸ್ವಲ್ಪ ಯಾರು ನೋಡಕ್ಕೆ. ಅದಕ್ಕಾಗಿ
ಆ ಊಟ ನಾವು ಮಾಡಿಲ್ಲ. ಎಂಡ್ ಆಫ್ ದ ಸ್ಲೇವ್ ಮೋಡ್. ನಡೀರಿ ಮನೆಗೆ ಹೋಗೋಣ. ಜಸ್ಟ್ ಇವಾಗ ರೀಚ್ ಆಗಿದ್ದು. ನಮ್ ವೈಫ್ ಹಾಕೊಂಡೋಗಿದ್ದು ಹೆಲ್ಮೆಟ್ ನ ವಾಪಸ್ ತಗೊಂಬಂದಿದೀನಿ. ವೈಫ್ ನ ಕರ್ಕೊಂಡೋಗಿ ಬಿಟ್ಟಿರ್ತೀವಿ ಈಗ ಮನೆಗೆ. ಮಧ್ಯರಾತ್ರಿ ರೀಚ್ ಡೋಮ್. ಯೂಶಲಿ 4:20 ರೀಚ್ ಆಗ್ತೀನಿ, ಇವತ್ತು 4:40 ರೀಚ್ ಆಗಿದ್ದೀನಿ. 20 minutes ಲೇಟ್ ಬಿಕಾಸ್ ಆಫೀಸ್ಗೆ ಹೋಗಿದ್ದು ಲೇಟ್. ಇವತ್ತಿಂದ 2 ವಾರ ಫ್ಯಾಮಿಲಿ ಮನೇಲಿ ಒಬ್ಬರೇ, ತಿರ್ಗಾ ಅಗೈನ್ ಬ್ಯಾಚುಲರ್. ನೋಡಿ ಇವತ್ತು ಬಿಟ್ಟು ಬಂದಾಯ್ತು ಫ್ಯಾಮಿಲಿನ. ತಾಯಿ ಮನೆಗೆ ಜಾಲಿ ಮಾಡ್ಲಿ ಸ್ವಲ್ಪ ದಿನ. ಅವ್ರಿಗೂ ಚಿಂತೆಗಿಂತ ಇಲ್ಲಿ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡ್ತಾರೆ. ಅವ್ರಿಗೂ ಒಂದ್ಸಲ ಫ್ರೀ ಟೈಮ್ ಫ್ರೀ ಆಗಿರ್ಲಿ. ಅದಾದ್ಮೇಲೆ ಸ್ವಲ್ಪ ನಮ್ಮ ಅಮ್ಮನ ಹೋಗ್ತಾರೆ, ಅಣ್ಣನ ಮನೆ ಹೋಗ್ತಾರೆ. ಅವಾಗ ಫುಲ್ ನಮ್ಮ ಮನೆ ಎಲ್ರು ಬ್ಯಾಚುಲರ್ಸ್ ಇರ್ತೀವಿ. ಅಯ್ಯೋ ಆಷಾಢ ಅಂತ ಎಲ್ಲ ಹೋಗ್ತಾ ಇದಾರೆ. ಇವತ್ತು ನಾವು ಮಾತಾಡೋದು ಏನಂತಂದ್ರೆ, ವೈ ಎವ್ರಿ ಒನ್ ಕ್ವಿಟ್ಸ್ ವಿತೌಟ್ ಸೀಯಿಂಗ್ ರಿಸಲ್ಟ್. ಒಬ್ಬೊಬ್ಬರಿಗೆ ಏನ್ ಒಂದು ಪೇಷನ್ಸ್ ಸಿಗಲ್ಲ. ಅದಕ್ಕಾಗಿ ಒಂದು ಯಾವ್ದೇ ಒಂದು ವರ್ಕ್ ನ ಸ್ಟಾರ್ಟ್ ಮಾಡಿರ್ತಾರೆ, ಇಲ್ಲ ಒಂದು ಎಕ್ಸಾಮ್ ನ ಸ್ಟಾರ್ಟ್ ಮಾಡಿರ್ತಾರೆ, ನಂತರ ಯೂಟ್ಯೂಬ್ ಚಾನೆಲ್ ನು ಸ್ಟಾರ್ಟ್ ಮಾಡಿರ್ತಾರೆ. ಒಬ್ಬೊಬ್ರು ಕೆಲ್ಸದಲ್ಲಿನೂ ಅಷ್ಟೇ, ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಒಬ್ಬೊಬ್ಬರಿಗೆ ತಾಳ್ಮೆನೇ ಇರಲ್ಲ. ತುಂಬಾ ಬೇಗ ಶಿಫ್ಟ್ ಆಗ್ಬಿಡ್ತಾರೆ, ತುಂಬಾ ಬೇಗ ಕ್ವಿಟ್ ಮಾಡ್ಬಿಡ್ತಾರೆ. ಆ ರಿಸಲ್ಟ್ ನ ನೋಡೋದಕ್ಕೆ ವೇಟೇ ಮಾಡೋದಿಲ್ಲ. ಸಮ್ ಟೈಮ್ಸ್ ರಿಸಲ್ಟ್ಸ್ ಅದು ಎಷ್ಟು ಕಷ್ಟ ಪಡ್ತೀವಿ, ಅಷ್ಟು ಸ್ಲೋ ಆಗಿ ಬರುತ್ತೋ ಅಷ್ಟು ಒಂದು ಅದು ವರ್ತ್ ಇರ್ತದೆ. ಆ ವರ್ತ್ ನಾವು ಫೀಲ್ ಮಾಡ್ಬೇಕು ಅಂದ್ರೆ ತುಂಬಾನೇ ಶ್ರಮ ಪಡ್ಬೇಕು. ಆ ಶ್ರಮನ ನಾವು ಒಂದು ರಿಸಲ್ಟ್ ಆಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ಟೈಮ್ ತಗೊಳುತ್ತೆ. ಎಕ್ಸಾಮ್ ಅಲ್ಲಿ ತಗೊಳ್ಳಿ, ಎಕ್ಸಾಮ್ ನಾವು 2 ದಿನದಿಂದಾನೇ ಎಕ್ಸಾಮ್ ಪ್ರಿಪೇರ್ ಆಗೋದಲ್ಲ. ಒಂದ್ ತಿಂಗಳು ನಿಮ್ಗೆ ಎಕ್ಸಾಮ್ ಬರ್ತಿದೆ ಗೊತ್ತಿದ್ರು ನಾವು ಪ್ರಿಪೇರ್ ಆಗದೆ ಇರೋದು ಅದೊಂದು ತಪ್ಪು. ನಮ್ಗೆ ಎಕ್ಸಾಮ್ ಬರ್ತಿದೆ ಅಂತ ಗೊತ್ತು, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಾ ಇದೆ, ಅದಕ್ಕೆ ಪ್ರಿಪೇರ್ ಆಗಿ ಅದು ರಿಸಲ್ಟ್ ಬಂದು ಅದಕ್ಕೊಂದು ಪಾಸ್ ಆದ್ರೆ ಅದು ಹೆಂಗಿರುತ್ತಲ್ಲ, ಅದೇ ತರನೇ ಕೆಲ್ಸನೂ ಅಷ್ಟೇ. ಕೆಲ್ಸದಲ್ಲೂ ಅಷ್ಟೇ ತುಂಬಾ ವರ್ಷ ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಪ್ರಮೋಷನ್ ಸಿಕ್ಕಿರಲ್ಲ, ಅದನ್ನು ಅಷ್ಟೇನೆ. ಸಿಕ್ಕಿಲ್ಲ ಅಂತಂದ್ರೆ ಅವಾಗ ನಾವು ಕಂಪ್ನಿನ ಕ್ವಿಟ್ ಮಾಡ್ಬಿಟ್ಟು ಬೇರೆ ಕಂಪ್ನಿಗೆ ಹೋದ್ರೆ ರೀಫ್ರೆಶ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಅದನ್ನ ಯೋಚನೆ ಮಾಡಿ. ಅದಕ್ಕೇನೆ ಹೇಳೋದು, ಒಂದು ರಿಸಲ್ಟ್ ಬರ್ಬೇಕು ಅಂದ್ರೆ ಅದಕ್ಕೆ ಆದ ಒಂದು ಸೂಕ್ತ ಸಮಯ ಇರ್ತದೆ. ನಿಮ್ ಎಫರ್ಟ್ ನೀವು ಹಾಕೋದ್ ಬಿಡಬಾರ್ದು. ನೀವು ಹಾನೆಸ್ಟ್ ಆಗಿ ಅದ್ರ ಮೇಲೆ ಕೆಲಸ ಮಾಡ್ಕೊಂತ ಇರ್ಬೋದು. ಇದೇ ಆಗ್ಲಿ ಯೂಟ್ಯೂಬ್ ವಿಡಿಯೋಸ್ ಅಷ್ಟೇನೆ. ವ್ಯೂಸ್ ಬರ್ತಿಲ್ಲ, ಯಾರು ನೋಡ್ತಾ ಇಲ್ಲ ಅಂತ ಹೇಳಿ 4 ವಿಡಿಯೋ 5 ವಿಡಿಯೋ ಮಾಡಿ ಯಾರಿಗೂ ನೀವು ವ್ಯೂಸ್ ಬರ್ತಿಲ್ಲ, ಕಡಿಮೆ ವ್ಯೂಸ್ ಬರ್ತಿಲ್ಲ ಅಂತ ನೀವು ಕ್ವಿಟ್ ಮಾಡ್ಬಿಟ್ರೆ ಅಷ್ಟೇ, ಮುಗ್ದೋಯ್ತು. ನಿಮ್ಮ ಎಫರ್ಟ್ ಅಲ್ಲಿಗೆ ಮುಗ್ದೋಯ್ತು. ಎಫರ್ಟ್ ಯಾವಾಗ್ಲೂ ಕಂಟಿನ್ಯೂಸ್ ಆಗಿರ್ಬೇಕು, ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇರ್ಬೇಕು. ಅದಾದ್ಮೇಲೆ ರಿಸಲ್ಟ್ ಸಿಗೋದು. ಅದ್ ತಕ್ಷಣ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಯಾವ್ದಾದ್ರು ಸಿಗಲ್ಲ. ತಕ್ಷಣ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಯಾವ್ದು ನಿಮ್ಗೆ ಲಾಂಗ್ ಲಾಸ್ಟಿಂಗ್ ಆಗಿರಲ್ಲ. ಅದಕ್ಕಾಗಿನೇ ದೇವ್ರು ಹೇಳಿರೋದು, ತಾಳಿಯವನು ಬಾಳಿಯವನು ಅಂತ. ತಪ್ಪಾಗಿ ಹೇಳಿರೋದು ಕನ್ನಡದಲ್ಲಿ ಶ್ರಮಿಸ್ಬಿಡಿ, ಕಮೆಂಟ್ ಅಲ್ಲಿ ತಿಳಿಸಿ. ನೀವ್ ಯಾವ್ದಾದ್ರು ಇದೇ ತರ ವಿಷಯಗಳನ್ನ ಸ್ಟಿಕ್ ಆನ್ ಆಗಿದ್ದೀರಾ, ಸ್ಟಿಕ್ ಆನ್ ಆಗಿ ರಿಸಲ್ಟ್ ಬಂದಿದ್ಯಾ, ಕಮೆಂಟ್ ತಿಳಿಸಿ. ಇಲ್ಲ ಯಾವ್ದಾದ್ರು ವಿಷಯ ನಾನು ಸ್ಟಿಕ್ ಆನ್ ಆಗಿ ಅದನ್ನ ಕಂಟಿನ್ಯೂಟಿ ಮಾಡ್ಬೇಕಾಗಿತ್ತು, ಚೆನ್ನಾಗಿರ್ತಿತ್ತು ಅಂತ ಯಾವ್ದಾದ್ರು ಮಧ್ಯದಲ್ಲಿ ಸಡನ್ ಆಗಿ ಕ್ವಿಟ್ ಮಾಡಿರೋದು, ಪೇಷನ್ಸ್ ನ ಕಳ್ಕೊಂಡಿರೋದು ಒಂದು ವಿಷಯದಲ್ಲಿ, ನೀವು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇವಾಗ ಇಲ್ಲಿಗೆ ನಮ್ಮ ವಿಡಿಯೋ ಮುಗೀತು. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು. ಲವ್ ಯು ಆಲ್. ಬಾಯ್. ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದ್ ಬರಿಬೇಡಿ. ಕಮೆಂಟ್ ಅಲ್ಲಿ ನಿಮ್ಮ ಒಂದು ಅನಿಸಿಕೆಯನ್ನ ತಿಳಿಸಿ ನನ್ನ ವಿಡಿಯೋಸ್ ಬಗ್ಗೆ. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.